ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವು ರಾಜಕಾರಣಿಗಳಿಗೆ ಭಯ ಹಾಗೂ ನಡುಕ ಶುರುವಾಗಿದೆ. ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವು ರಾಜಕಾರಣಿಗಳಿಗೆ ಭಯ ನಡುಕ ಶುರುವಾಗಿದೆ. ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ರು ಸಿಜೆ ರಾಯ್ ಅವರು. ರಾಯ್ ವ್ಯವಹಾರಗಳಲ್ಲಿ ಹಲವು ರಾಜಕಾರಣಿಗಳು ಹೂಡಿಕೆಯನ್ನ ಕೂಡ ಮಾಡಿದ್ರು ಎನ್ನಲಾಗ್ತಾ ಇದೆ. ಐಟಿ ದಾಳಿಯಿಂದ ಹಣ ವಾಪಸ್ಸನ್ನ ಕೇಳ್ತಾ ಇದ್ರು ರಾಜಕಾರಣಿಗಳು. ರಾಯ್ ಡೈರಿಯಲ್ಲಿ ರಾಜಕಾರಣಿಗಳು ಹಾಗೂ ತಾರೆಯರ ಅಂದ್ರೆ ಸಿನಿಮಾ ತಾರೆಯರ ಹೆಸರು ಪತ್ತೆಯಾಗಿದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ರಾಯ್ ಜೊತೆ ಸಂಬಂಧ ಕಡಿತಕ್ಕೆ ನಾಯಕರು ಕೂಡ ಮುಂದಾಗಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ತಾರೆಯರು ರಾಜಕಾರಣಿಗಳು ರಾಯ್ ಉದ್ಯಮದ ಪಾಲುದಾರರಾಗಿದ್ರು. ತನಿಖೆ ವೇಳೆ ತಮ್ಮ ಹೆಸರು ಬಹಿರಂಗ ಆಗಬಹುದು ಅಂತ ಹೇಳಿ ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಷ್ಟು ರಾಜಕಾರಣಿಗಳು ಅವರ ಜೊತೆ ಪಾಲುದಾರಿಕೆಯನ್ನ ಹೊಂದಿದ್ರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಡಾಕ್ಟರ್ ಸಿಜೆ ರಾಯ್ ಅವರ ಕಚೇರಿ ಮತ್ತು ನಿವಾಸದ ಮೇಲೆ ಅಂದ್ರೆ ಐಟಿ ಅಧಿಕಾರಿಗಳು ಹಾಗೂ ಇಡಿ ಅಧಿಕಾರಿಗಳು ಸತತವಾಗಿ ದಾಳಿಯನ್ನು ನಡೆಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವರು ಇದೀಗ ಅದಕ್ಕೆ ಹೆದರಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ನಿನ್ನೆಯಷ್ಟೇ ಅವರು ಸೂಸೈಡ್ ಅನ್ನ ಮಾಡಿಕೊಂಡಿದ್ರು, ಗುಂಡು ಹಾರಿಸಿಕೊಂಡು ಸಾವಿಗೆ ಶರಣಾಗಿದ್ರು. ನೂರಾರು ಕುಟುಂಬಗಳಿಗೆ ಆಸರೆಯಾಗಿದ್ರು ರಾಯ್ ಅವರು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿತ್ತು. ಆದಷ್ಟು ಬೇಗ ತನಿಖೆಯನ್ನ ಕೈಗೊಳ್ಳಬೇಕು, ಅವರ ಸಾವಿಗೆ ಏನು ಕಾರಣ ಇರಬಹುದು ಅಂತ ಹೇಳಿ ತನಿಖೆಯನ್ನ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಕೂಡ ಈಗಾಗಲೇ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಇದೀಗ ಅವರ ಡೈರಿ ಸಿಕ್ಕಿದೆ. ಅಂದ್ರೆ ಅವ್ರಿಗೊಂದು ಅಭ್ಯಾಸ ಆಯ್ತು ದಿನಚರಿ ಬರೆಯೋದು, ದಿನದಲ್ಲಿ ಏನೇನಾಯ್ತು ಅನ್ನೋದನ್ನ ಬರೆಯೋ ಅಭ್ಯಾಸ ಅವ್ರಿಗಿದೆ. ಡೈರಿ ಸಿಕ್ಕಿದೆ. ಹಾಗಾಗಿ ಆ ಡೈರಿಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೆಲವೊಂದಷ್ಟು ರಾಜಕಾರಣಿಗಳ ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿನಿಮಾ ತಾರೆಯರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಮುಖ ವಹಿವಾಟುಗಳ ಮಾಹಿತಿಯನ್ನ ಕೇಳಿದ್ರು ಐಟಿ ಅಧಿಕಾರಿಗಳು. ಅಂದ್ರೆ ಐಟಿ ಟೀಮ್ ಇಂದ ವಹಿವಾಟುಗಳ ಮಾಹಿತಿಯನ್ನ ಕೇಳಲಾಗಿತ್ತು. ಸಾಮಾನ್ಯ ದಾಖಲೆಗಳನ್ನ ಕೇಳಿದ್ರು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಕಾರಣಿ ಜೊತೆಗಿನ ವ್ಯವಹಾರ ಮಾಹಿತಿಯನ್ನ ಕೇಳಿದ್ರು ಐಟಿ ಅಧಿಕಾರಿಗಳು. ಅಂದ್ರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನ ಅವರ ಬಳಿ ಕೇಳಿದ್ರು. ಆ ವ್ಯವಹಾರದ ಮಾಹಿತಿಯನ್ನ ನೀಡಲಾಗದೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆಯೂ ಕೂಡ ರಾಯ್ಗೆ ಹಲವು ಬಾರಿ ಐಟಿ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಐಟಿ ಅಧಿಕಾರಿಗಳ ವಿಚಾರಣೆಗೆ ಹೆದರಿ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಅಧಿಕಾರಿಗಳು ರಾಯ್ ಬಳಿ ಸಾಮಾನ್ಯ ದಾಖಲೆಗಳನ್ನ ಮಾತ್ರ ಕೇಳಿದ್ರಂತೆ. ಇಲ್ಲಿ ಸಾಮಾನ್ಯ ದಾಖಲೆಗಳನ್ನ ಕೇಳಿದಾಗ ಅವರು ಸೂಸೈಡ್ ಏನಕ್ಕೆ ಮಾಡ್ಕೊಳ್ತಾರೆ, ಐಟಿಗೆ ಏನಕ್ಕೆ ಹೆದರ್ಕೋಬೇಕು, ಇಡಿಗೆ ಏನಕ್ಕೆ ಹೆದರ್ಕೋಬೇಕು? ಹಂಗಾದ್ರೆ ಇಲ್ಲಿ ಅವರು ಕೇಳಿದಂತಹ ಮಾಹಿತಿಗೆ ಹೆದರ್ಕೊಂಡು ಇವರು ಸೂಸೈಡ್ ಅನ್ನ ಮಾಡ್ಕೊಂಡಿಲ್ವಾ, ಅಥವಾ ಬೇರೆ ಏನಾದ್ರೂ ಇದಕ್ಕೆ ಕಾರಣ ಇದೆಯಾ? ಹೀಗೆ ಹಲವಾರು ಅನುಮಾನಗಳು ಮೂಡ್ತಾ ಇದೆ. ಉದ್ಯಮ ವ್ಯವಹಾರಕ್ಕೆ ಸಂಬಂಧಿಸಿ 2 ಪ್ರಮುಖ ವಹಿವಾಟುಗಳ ಬಗ್ಗೆ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಕೇಳಿದ್ರಂತೆ. ಸಿಜೆ ರಾಯ್ಗೆ ಆ ರಾಜಕಾರಣಿ ಜೊತೆಗಿನ ವ್ಯವಹಾರದ ಮಾಹಿತಿಯನ್ನ ಕೇಳಿದ್ರಂತೆ ಐಟಿ ಅಧಿಕಾರಿಗಳು. ರಾಜಕಾರಣಿ ಜೊತೆ ನಡೆಸಿದಂತಹ ಜಾಯಿಂಟ್ ಡೆವಲಪ್ಮೆಂಟ್ ಯೋಜನೆಗೆ ಸಂಬಂಧಿಸಿದ ವಿವರಗಳನ್ನ ಕೇಳಿದ್ರು ಐಟಿ ಅಧಿಕಾರಿಗಳು. ಈ ಹಿಂದೆಯೂ ಕೂಡ ಹಲವು ಬಾರಿ ಆದಾಯ ತೆರಿಗೆ ಇಲಾಖೆ ವಿಚಾರಣೆಗಳನ್ನ ರಾಯ್ ಅವರು ಎದುರಿಸಿದ್ರು. ರಾಜಕಾರಣಿ ಜೊತೆಗಿನ ವ್ಯವಹಾರದ ಮಾಹಿತಿಯನ್ನ ನೀಡಲಾಗದೆ ಆತ್ಮಹತ್ಯೆಗೆ ಶರಣಾದ್ರ ಸಿಜೆ ರಾಯ್ ಅವರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಒಟ್ಟಿನಲ್ಲಿ ಅವರು ಯಾಕೆ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ, ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಅವರ ಕುಟುಂಬಸ್ಥರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ನಡೆಸಿದ್ದಾರೆ. ಅಂದ್ರೆ ಅವರ ಕಾಲ್ ಡೀಟೇಲ್ಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು, ಯಾರ್ಯಾರ ಜೊತೆ ಮಾತನಾಡಿದ್ರು, ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುನ್ನ ಯಾರ ಜೊತೆ ಮಾತನಾಡಿದ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಅವರ ಕುಟುಂಬಸ್ಥರಿಂದಲೂ ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಇದೀಗ ತನಿಖೆ ಎಲ್ಲಿವರೆಗೂ ಬಂತು, ಏನೆಲ್ಲ ಕ್ಲೂ ಸಿಕ್ಕಿದೆ ಡೈರಿಯಲ್ಲಿ?
ತೇಜಸ್ವಿನಿ CJ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಶೋಕನಗರ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ದಾಖಲಾಗಿರುವಂಥದ್ದು. ಇದರಲ್ಲಿ MD ಜೋಸೆಫ್ ಅನ್ನೋರು ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರಾಯ್ ಅವರು ಒಂದು ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ MDಗೂ ಕೂಡ ಒಂದು ಮಾತನ್ನು ಹೇಳ್ತಾರಂತೆ. 10 ನಿಮಿಷಗಳ ಕಾಲ ನಾನು ನಮ್ಮ ತಾಯಿಯ ಜೊತೆ ಮಾತನಾಡಿ ಬರ್ತೀನಿ ಅನ್ನೋ ಒಂದು ಆ್ಯಂಗಲಲ್ಲಿ ಅವ್ರು ಹೇಳಿ ತದನಂತರ ಅವರ ಕೊಠಡಿಗೂ ಕೂಡ ಹೋಗ್ತಾರೆ. ಕೊಠಡಿಗೆ ಹೋದಂತಹ ಸಂದರ್ಭದಲ್ಲಿ IT ಅಧಿಕಾರಿಗಳು ಕೇಳಿರುವಂತಹ ಕೆಲವೊಂದು ದಾಖಲೆಗಳನ್ನು ತರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಅದೇ ಸಂದರ್ಭದಲ್ಲಿ 10 ನಿಮಿಷ ಆದ್ರೂ ಕೂಡ ಅವರು ಕೊಠಡಿಯಿಂದ ಹೊರಗಡೆ ಬಂದಿರೋದಿಲ್ಲ ಕಚೇರಿಯಿಂದ. ಇದಾದ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಹೀಗಾಗಿ ಅಲ್ಲೇ ಇರುವಂತಹ ಸಿಬ್ಬಂದಿ ಡೋರನ್ನು ಬ್ರೇಕ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಅವರು ಆ ಚೇರ್ ಮೇಲೆ ಕೂತ್ಕೊಂಡು ಅಲ್ಲೇ ಇದ್ದಂತಹ ಗನ್ನನ್ನು ತೆಗೆದುಕೊಂಡು ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಮಾಹಿತಿಯನ್ನು ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿ ಅನ್ನೋ ಒಂದು ಆ್ಯಂಗಲಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದೊಂದು ಭಾಗ. ಈಗಾಗಲೇ ಒಂದು ಡೈರಿ ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಡೈರಿಯಲ್ಲಿ ಕೆಲವೊಂದು ಅಂಶಗಳನ್ನು ಮತ್ತು ಯಾರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದೇನೆ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಅವರು ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ರಾಯನವ್ರನ್ನೋದು ಮಾಹಿತಿ ಕೂಡ ಇದೆ. ಮತ್ತು ಇದರಲ್ಲಿ ಕೆಲ ರಾಜಕಾರಣಿಗಳ ಹೆಸರುಗಳಾಗಿರಬಹುದು ಮತ್ತು ಸಿನಿಮಾ ನಟನಟಿಯರ ಹೆಸರುಗಳು ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನಷ್ಟೇ ಡೈರಿ ರಹಸ್ಯ ಕೂಡ ಬಯಲಾಗಬೇಕಾಗಿದೆ. ಇದೊಂದು ಭಾಗ. ಇನ್ನು IT ಅಧಿಕಾರಿಗಳ ವಿಚಾರಣೆ ಏನು ರಾಯ್ ಅವರಿಗೆ ಹೊಸದಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂತಂದರೆ IT ಅಧಿಕಾರಿಗಳ ಒತ್ತಡಕ್ಕೆ ಇವರು ಮೃತಪಟ್ಟಿದ್ದಾರೆ ಅನ್ನೋ ಒಂದು, ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಅಂಶಗಳು ಹೊರಗಡೆ ಬರ್ತಾ ಇದ್ವು. ಆದರೆ ಇದರ ಹೊರತಾಗಿ ಯಾಕಂತಂದರೆ ರಾಯ್ ಅವರು ಇದಕ್ಕೂ ಮುಂಚೆನೇ ಅನೇಕ ಬಾರಿ IT ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಎದುರಿಸಿದರು. ಇದೇನು ಹೊಸದು ಕೂಡ ಆಗಿರಲಿಲ್ಲ. ಅಂದರೆ ಒಬ್ಬ ರಾಜಕಾರಣಿ, ಅಂದರೆ ಪ್ರಭಾವಿ ರಾಜಕಾರಣಿಯೊಬ್ಬರು ಹಲವಾರು ರೀತಿಯಲ್ಲಿ ಬಿಸ್ನೆಸ್ಗಳೇನೇನಿದೆ ಅದರಲ್ಲಿ ಹೂಡಿಕೆ ಮಾಡಿದ್ರು. ಆ ಹೂಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಕೆಲವು ಮಾಹಿತಿಗಳನ್ನು ಕೇಳಿದ್ರು IT ಅಧಿಕಾರಿಗಳು. ಅಂದರೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು IT ಅಧಿಕಾರಿಗಳು ಕೇಳ್ತಾ ಇದ್ರು. ಹೀಗಾಗಿ ಆ ರಾಜಕಾರಣಿಯ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕಾಗದೇ ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಕರ್ನಾಟಕ ರಾಜ್ಯದ ಒಬ್ಬ ಪ್ರಮುಖ ರಾಜಕಾರಣಿಯ ಜೊತೆ ವ್ಯವಹಾರವನ್ನು ಹೊಂದಿದ್ರು ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆ ರಾಜಕಾರಣಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಮಾಹಿತಿಯನ್ನು ನೀಡಬಾರ್ದು ಮತ್ತು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮತ್ತು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಸಹೋದರ ಏನಿದ್ದಾರೆ, ಅಂದರೆ ರಾಯ್ ಅವರ ಸಹೋದರ ಬಾಬು ಮತ್ತು ಅವರ ಮಗನನ್ನು ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ ಸ್ವತಃ ಏನು ಪಶ್ಚಿಮ ವಿಭಾಗದ ಜಾಯಿಂಟ್ CP ಏನಿದ್ದಾರೆ ಅವರೇ ವಂಶೀಕೃಷ್ಣ ಅವರೇ ಕೂತ್ಕೊಂಡು ಖುದ್ದಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇಬ್ಬರ ಹೇಳಿಕೆಗಳು ಒಂದೇ. IT ಅಧಿಕಾರಿಗಳ ಒತ್ತಡದಿಂದಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ರಾಯ್ ಅವರು ಅನ್ನೋ ಒಂದು ಆ್ಯಂಗಲಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಕೂಲಂಕುಷವಾದಂತಹ ಪರಿಶೀಲನೆಯನ್ನು ಮತ್ತು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಇದೊಂದು ಭಾಗ. ಇನ್ನು ನಾಳೆ 10 ಗಂಟೆಯ ನಂತರ ಮೃತದೇಹವನ್ನು ಬನ್ನೇರುಘಟ್ಟದಲ್ಲಿರುವಂತಹ ಅವರು ಇಷ್ಟಪಡುವಂತಹ ಒಂದು ಜಾಗ ಏನಿದೆ ಅಲ್ಲಿಯೇ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಅಂತಿಮ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಕುಟುಂಬಸ್ಥರು ಕೂಡ ನಿರ್ಧಾರ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ರಾಯವರ ಒಂದು ಆತ್ಮಹತ್ಯೆ ಪ್ರಕರಣ ಏನಿದೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನವನ್ನು ಉಂಟು ಮಾಡ್ತಾ ಇರುವಂಥದ್ದು. ಇನ್ನು ಕೇರಳ ಅಧಿಕಾರಿಗಳು ಇಲ್ಲಿ ಒಂದು ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದೇ ಆತ್ಮಹತ್ಯೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದರ ಹೊರತಾಗಿಯೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲೂ ಈ ಒಂದು ಪ್ರಕರಣ ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ತನಿಖೆಯ ನಂತರ ಮತ್ತಷ್ಟು ಅಂಶಗಳು ಹೊರಗಡೆ ಬರಬೇಕಾಗಿದೆ. ತೇಜಸ್ವಿ. ಓಕೆ ವಿಶ್ವನಾಥ್, ಇದೀಗ ಡೈರಿಯನ್ನು ಸಿಕ್ಕಿದೆ, ಅದನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಡೈರಿಯಲ್ಲಿ ಏನಾದರೂ ಕ್ಲೂ ಸಿಕ್ಕಿದ್ಯಾ? ಅದ್ರ ಜೊತೆಗೆ ಅವರ ಫೋನ್ ಅನ್ನ FSLಗೆ ಕಳಿಸಿದ್ರಾ? ತೇಜಸ್ವಿನಿ, ಈಗಾಗಲೇ 2 ಆಂಡ್ರಾಯ್ಡ್ ಫೋನ್ಗಳಾಗಿರಬಹುದು ಮತ್ತು ಒಂದು iPhone ಆಗಿರ್ಬೋದು, ಇವುಗಳನ್ನು ಕಂಪ್ಲೀಟಾಗಿ ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಕುಟುಂಬಸ್ಥರನ್ನು ಕೂಡ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡಲಾಗ್ತದೆ. ಅಂತಂದರೆ ಏನಾದರೂ ಪಾಸ್ವರ್ಡ್ ಗೊತ್ತಿದ್ದಂತಹ ಸಂದರ್ಭದಲ್ಲಿ ಆ ಮೊಬೈಲ್ಗಳನ್ನು ಓಪನ್ ಮಾಡ್ಬೋದಾಗುತ್ತೆ. ಆದರೆ ಪಾಸ್ವರ್ಡ್ಗಳು ಯಾರಿಗೂ ಕೂಡ ಗೊತ್ತಾಗದಿದ್ದಂತಹ ಸಂದರ್ಭದಲ್ಲಿ FSLಗೆ ಕಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿದೆ. ಇನ್ನಷ್ಟೇ ಯಾವಾಗ ಅಧಿಕಾರಿಗಳಿಗೆ ಈ ಒಂದು ಮೊಬೈಲ್ಗಳು ಸಿಗುತ್ತೆ ಮತ್ತು ಕುಟುಂಬಸ್ಥರು ಕೂಡ ನಿನ್ನೆ ರಾತ್ರಿ ಆಸ್ಪತ್ರೆಗೂ ಕೂಡ ಬಂದಿರುವಂಥದ್ದು. ಮತ್ತು ಇಬ್ಬರು ಅಂದರೆ ಬಾಬು ಆಗಿರಬಹುದು ಮತ್ತು ರಾಯ್ ಅವರ ಪುತ್ರ ಏನಾಗಿರ್ಬೋದು ಈಗಾಗಲೇ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ಹೀಗಾಗಿ ಅವರಿಗೇನಾದರೂ ಪಾಸ್ವರ್ಡ್ ಗೊತ್ತಿದ್ದಂತಹ ಸಂದರ್ಭದಲ್ಲಿ ಇನ್ನೂ ಪ್ರಮುಖವಾಗಿ ತಮ್ಮ ತಾಯಿಗೆ ಕರೆ ಮಾಡ್ತೀನಿ ಅಂತ ಹೇಳಿ ರಾಯ್ ಅವರು ಹೋಗಿದ್ರು. ಕೊನೆಯ ಗಳಿಗೆಯಲ್ಲಿ ತಮ್ಮ ತಾಯಿಗೆ ಕರೆ ಮಾಡಿ ರಾಯ್ ಅವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಯಾರಿಗಾದರೂ ಡೆತ್ ನೋಟ್ ಕಳಿಸುವಂಥದ್ದಾಗಿರಬಹುದು ಮತ್ತು ಸಾವಿಗೆ ನಿಖರ ಕಾರಣ ಆಗಿರಬಹುದು ಮತ್ತು ಏನೆಲ್ಲ ಅಂಶಗಳು, ಅಂದರೆ ಏನಾದ್ರೂ ಕೂಡ IT ಒತ್ತಡದಿಂದಲೇ ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಆಪ್ತರ ಜೊತೆ ಸಮಾಲೋಚನೆ ನಡೆಸಿದ್ರ ಅನ್ನೋ
ಒಂದು ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನಷ್ಟೇ ಮೊಬೈಲ್ ಏನು ಲಾಕ್ ಏನಿದೆ ಅದು ಓಪನ್ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ವಾಟ್ಸಪ್ ಟೆಕ್ಸ್ಟ್ಗಳಾಗಿರ್ಬೋದು, ಇಮೇಲ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಕರೆ ಮಾಡಿದ್ದಾಗಿರ್ಬೋದು, ಈ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಮತ್ತು ಯಾರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇದ್ರೋ ಅನ್ನೋ ಆ್ಯಂಗಲ್ನಲ್ಲಿ ತಿಳ್ಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈ CDR ತೆಗೆಸುವಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಆ ಅಂಶಗಳು ಬರಬೇಕು ಅಂತಂದರೆ ಇನ್ನೂ ಕೆಲ ಕಾಲಾವಕಾಶ ಬೇಕಾಗುತ್ತೆ. ಹೀಗಾಗಿ ಮೊಬೈಲ್ ಓಪನ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಪತ್ತೆ ಆದ್ರೂ ಕೂಡ ತುಂಬ ಆಳವಾಗಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಹೊರಗಡೆ ಬರಬೇಕಾಗುತ್ತೆ. ಈ ಆ್ಯಂಗಲ್ನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.